ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ 110ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯದಲ್ಲಿ ರಾವಣನ ಸಂಹಾರವಾಗಿ ಆತ ಯುದ್ಧ ಭೂಮಿಯಲ್ಲಿ ಮಡಿದು ಬಿದ್ದಿದ್ದಾಗ ವಿಭೀಷಣನು ತನ್ನ ಮೃತನಾದ ಅಣ್ಣನ ದೇಹವನ್ನು ನೋಡುತ್ತಾ ಪ್ರಲಾಪಿಸುತ್ತಾನೆ. ಶ್ರೀರಾಮಚಂದ್ರನು ಆತನಿಗೆ ಸಮಾಧಾನವನ್ನು ಹೇಳಿ ಕ್ಷತ್ರಿಯ ಕುಲೋಚಿತವಾದ ರೀತಿಯಲ್ಲಿ ಆತ ತನ್ನ ಪರಾಕ್ರಮವನ್ನು ತೋರಿಸಿ ವೀರ ಮರಣವನ್ನು ಹೊಂದಿದ್ದಾನೆ. ಆತನಿಗೆ ಯೋಗ್ಯವಾದಂತಹ ಪ್ರೇತ ಸಂಸ್ಕಾರ ಕ್ರಿಯೆಗಳನ್ನು ಮಾಡುವಂತೆ ಸೂಚಿಸುತ್ತಾನೆ. ರಾವಣಂ ನಿಹತಂ ಶ್ರುತ್ವಾ ರಾಘವೇಣ ಮಹಾತ್ಮನ ಅಂತಃಪುರಾದ್ವಿನಿಷ್ಠೇತು ರಾಕ್ಷಸಸ್ಯ ಶೋಕಕರ್ಷಿತಾಃ. ಮಹಾತ್ಮ ಶ್ರೀ ರಘುನಾಥನಿಂದ ರಾವಣನು ಹತನಾದನು ಎಂಬ ಸಮಾಚಾರವನ್ನು ಕೇಳಿ ಶೋಕಪೀಡಿತರಾದ ರಾಕ್ಷಸ ಸ್ತ್ರೀಯರು ಅಂತಃಪುರದಿಂದ ಹೊರಗೆ ಬಂದರು. ವಾರ್ಯಮಾಣಾಸು ಬಹುಶೋ ವೇಷ್ಟಂತ್ಯಕ್ಷಿತಿಪಾಂಸುಷು ವಿಮುಕ್ತಕೇಶ್ಯ ಶೋಕಾರ್ಥ ಗಾವೋ ವತ್ಸಹತ ಇವ. ಸೇವಕಿಯರು ಪದೇ ಪದೇ ತಡೆಯುತ್ತಿದ್ದರು. ಆ ಸ್ತ್ರೀಯರು ಧೂಳಿನಲ್ಲಿ ಹೊರಲಾಡತೊಡಗಿದರು. ತಲೆ ಕೆದರಿಕೊಂಡು ಅವರೆಲ್ಲರೂ ಕರುವನ್ನು ಕಳೆದುಕೊಂಡ ಗೋವುಗಳಂತೆ ಶೋಕಪೀಡಿತರಾಗಿದ್ದರು. ಉತ್ತರೇಣ ವಿನಿಷ್ಕ್ರಮ್ಯ ದ್ವಾರೇಣ ಸಹ ರಾಕ್ಷಸೈಃ ಪ್ರವಿಶ್ಯಾಯೋಧನಂ ಘೋರಂ ದ್ವಿಚಿನ್ವಂತ್ಯೋ ಹತಂ ಪತಿಂ. ರಾಕ್ಷಸರೊಂದಿಗೆ ಲಂಕೆಯ ಉತ್ತರ ದ್ವಾರದಿಂದ ಹೊರಬಂದು ಭಯಂಕರ ಯುದ್ಧ ಭೂಮಿಯನ್ನು ಪ್ರವೇಶಿಸಿ ಮಡಿದ ತಮ್ಮ ಪತಿಯನ್ನು ಹುಡುಕತೊಡಗಿದರು. ಆರ್ಯಪುತ್ರೇತಿ ವಾದಿನ್ಯೋ ಹಾನಾಥೇತಿ ಚ ಸರ್ವಶಃ ಪರಿಪೇತಃ ಕಬಂಧಾಂಕಂ ಮಹೀಂ ಶೋಣಿತಕರ್ದಮಾಂ. ಆರ್ಯಪುತ್ರನೇ, ಹಾ ನಾಥನೇ ಎಂದು ಕೂಗುತ್ತಾ ಅವರೆಲ್ಲರೂ ಆ ರಣಭೂಮಿಯಲ್ಲಿ ಎಲ್ಲೆಡೆ ಶವಗಳೇ ತುಂಬಿದ್ದು ರಕ್ತ ಕೆಸರಿನಿಂದ ಏಳುತ್ತಾ ಬೀಳುತ್ತಾ ಅಲೆಯತೊಡಗಿದರು. ಸತಾಬಾಷ್ಪ ಪರಿಪೂರ್ಣಾಕ್ಷೋ ಭರ್ತ್ರಶೋಕ ಪರಾಜಿತಾಃ ಕರಿಣ್ಯ ಇವ ನರ್ದಂತ್ಯ ಕರೇಣ್ಮೋಹತಯೋಥಪಾಃ. ಅವರ ಕಣ್ಣುಗಳಿಂದ ಅಶ್ರು ಧಾರೆಗಳು ಹರಿಯುತ್ತಿದ್ದವು. ಪತಿಯ ಶೋಕದಿಂದ ಮೈಮರೆತ ಅವರು ಗುಂಪಿನ ಮುಖ್ಯ ಆನೆ ಮಡಿದಾಗ ಹೆಣ್ಣಾನೆಗಳು ಗೋಳಾಡುವಂತೆ ಕರುಣಾಕ್ರಂದನ ಮಾಡುತ್ತಿದ್ದರು. ದದೃಶಸ್ತಾಂ ಮಹಾಕಾಯಂ ಮಹಾವೀರ್ಯಂ ಮಹಾದ್ಯುತಿಂ ರಾವಣಂ ನಿಹತಂ ಭೂಮೌ ನೀಲಾಂಜನಚಯೋಪಮಂ. ಪಾದ ಇದ್ದೆಲು ರಾಶಿಯಂತೆ ನೆಲದಲ್ಲಿ ಸತ್ತು ಬಿದ್ದ ಮಹಾಕಾಯ, ಮಹಾಪರಾಕ್ರಮಿ ಮತ್ತು ಮಹಾ ತೇಜಸ್ವಿ ರಾವಣನನ್ನು ಅವರು ನೋಡಿದರು. ತಾಂ ಪತಿಂ ಸಹಸಾ ದೃಷ್ಟ್ವಾ ಶಯಾನಂ ರಣಪಾಂಸುಷು ನಿಪೇತುಸ್ತಸ್ಯ ಗಾತ್ರೇಷು ಚಿನ್ನಾವನಲತಾ ಇವ. ರಣರಂಗದ ಧೂಳಿನಲ್ಲಿ ಬಿದ್ದಿರುವ ತಮ್ಮ ಮೃತ ಪತಿಯನ್ನು ನೋಡುತ್ತಲೇ ಅವರು ತುಂಡಾಗಿ ಬೀಳುವ ಕಾಡಿನ ಬಳ್ಳಿಯಂತೆ ಅವನ ಶರೀರದ ಮೇಲೆ ಮುಗಿಬಿದ್ದರು. ಬಹುಮಾನಾತ್ ಪರಿಷ್ವಜ್ಯ ಕಾಂಚಿದೇನಂ ರುರೋದಃ ಚರಣೌ ಕಾಚಿದಾಲಂಬ್ಯ ಕಾಚಿತ್ ಕಂಠೇವಲಂಬ್ಯ ಚ. ಅವರಲ್ಲಿ ಕೆಲವರು ಆದರದಿಂದ ಅವನನ್ನು ಆಲಂಗಿಸಿಕೊಂಡರೆ, ಕೆಲವರು ಕಾಲುಗಳನ್ನು ಹಿಡಿದುಕೊಂಡು ಕುತ್ತಿಗೆಯನ್ನು ಬಿಗಿದುಕೊಂಡು ಅಳತೊಡಗಿದರು. ವಿಕ್ಷಿಪ್ಯ ಚ ಭುಜೌ ಕಾಚಿತ್ ಭೌಮೌ ಸ್ಮ ಸುಪರಿವರ್ತತೆ ಹತಸ್ಯ ವದನಂ ದೃಷ್ಟ್ವಾ ಕಾಂಚಿನ್ ಮೋಹಮುಪಾಗಮತ್. ಕೆಲವರು ಭುಜಗಳನ್ನೆತ್ತಿಕೊಂಡು ನೆಲಕ್ಕೆ ಬಿದ್ದು ಹೊರಲಾಡತೊಡಗಿದರೆ, ಕೆಲವರು ಮಡಿದ ಪತಿಯ ಸ್ವಾಮಿಯ ಮುಖ ನೋಡಿ ಮೂರ್ಛಿತರಾದರು. ಕಾಂಚಿದಂಕೇಶಿರಕೃತ್ವಾ ರುರೋದ ಮುಖಮೀಕ್ಷತಿ ಸ್ನಾಪಯಂತಿ ಮುಖಂ ಬಾಷ್ಪೈಸ್ತುಷಾರೈರಿವ ಪಂಕಜಂ. ಕೆಲವರು ಪತಿಯ ತಲೆಯನ್ನು ತೊಡೆಯಲ್ಲಿಟ್ಟುಕೊಂಡು ಮುಖವನ್ನೇ ನೋಡುತ್ತಿದ್ದರೆ, ಮಂಜು ಬಿದ್ದ ಕಮಲದಂತೆ ಅಶ್ರು ಬಿಂದುಗಳಿಂದ ಪತಿಯ ಮುಖಾರವಿಂದವನ್ನು ತೊಳೆಯುತ್ತಾ ಅಳುತ್ತಿದ್ದರು. ಏವಮಾರ್ಥಾಃ ಪತಿಂ ದೃಷ್ಟ್ವಾ ರಾವಣಂ ನಿಹತಂ ಭುವಿ ಬಹುಧಾ ಶೋಕ ಭೂಯಾಸ್ತಾಪರ್ಯದೇವಯನ್. ಹೀಗೆ ತಮ್ಮ ಪತಿ ರಾವಣನು ನೆಲದಲ್ಲಿ ಸತ್ತು ಬಿದ್ದಿರುವುದನ್ನು ನೋಡಿ
ಎಲ್ಲರೂ ಆರ್ತರಾಗಿ ಅವನನ್ನು ಕರೆಯತೊಡಗಿದರು ಹಾಗೂ ಶೋಕದಿಂದಾಗಿ ನಾನಾ ಪ್ರಕಾರದಿಂದ ವಿಲಾಪಿಸತೊಡಗಿದರು. ಏನ ವಿತ್ರಾಸಿತ ಶಕ್ರೋ ಏನ ವಿತ್ರಾಸಿತೋ ಯಮಃ ಏನ ವೈಶ್ರವಣೋ ರಾಜ ಪುಷ್ಪಕೇಣ ವಿಯೋಜಿತಃ ಗಂಧರ್ವಾಣಾಂ ಋಷೀಣಾಂ ಚ ಸುರಾಣಾಂ ಚ ಮಹಾತ್ಮನಾಂ ಭಯಂ ಯೇನ ರಣೇ ದತ್ತಂ ಸೋಯಂ ಶೇತೆ ರಣೇ ಹತಃ. ಅವರು ಹೇಳುತ್ತಾರೆ, ಅಯ್ಯೋ, ಯಾರು ಯಮ ಮತ್ತು ಇಂದ್ರನನ್ನು ಭಯಪಡಿಸಿದ್ದನೋ, ರಾಜರಾಜ ಕುಬೇರನ ಪುಷ್ಪಕ ವಿಮಾನವನ್ನು ಕಸಿದುಕೊಂಡಿದ್ದನು, ಗಂಧರ್ವ ಋಷಿ ಮತ್ತು ದೇವತೆಗಳನ್ನು ರಣಭೂಮಿಯಲ್ಲಿ ಭಯಭೀತಗೊಳಿಸಿದ್ದನು, ಆ ನಮ್ಮ ಪ್ರಾಣನಾಥ ಇಂದು ಈ ಸಮರಾಂಗಣದಲ್ಲಿ ಮಡಿದು ಮಲಗಿರುವನು. ಅಸುರೇಭ್ಯ ಸುರೇಭ್ಯೋ ವಾ ಪನ್ನಗೇಭ್ಯೋಪಿ ವಾ ಕಥತ ನ ಭಯಂ ಯೋ ವಿಜಾನಾತಿ ತಸ್ಯೇದಂ ಮಾನುಷಾತ್ ಭಯಂ. ಅಯ್ಯೋ, ದೇವತೆಗಳಿಂದ ನಾಗಗಳಿಂದಲೂ ಭಯಪಡದ ಇವನಿಗೆ ಇಂದು ಮನುಷ್ಯನಿಂದ ಭಯ ಪ್ರಾಪ್ತವಾಯಿತಲ್ಲ. ಅವಧ್ಯ ದೇವತಾನಾಂ ಯಸ್ತಥಾ ದಾನವರಾಕ್ಷಸಾಕ್ಷಸಾಂ ಹತಸೋಯಂ ರಣೇಶೇತೆ ಮಾನುಷೇಣ ಪದಾತಿನ. ಯಾರನ್ನು ದೇವತೆಗಳಿಂದ ದಾನವರಿಂದ ರಾಕ್ಷಸರಿಂದಲೂ ಕೊಲ್ಲಲಾಗುತ್ತಿರಲಿಲ್ಲವೋ ಅವನು ಇಂದು ಓರ್ವ ಮನುಷ್ಯನ ಕೈಯಿಂದ ಹತನಾಗಿ ರಣಭೂಮಿಯಲ್ಲಿ ಮಲಗಿರುವನು. ಯೋ ನ ಶಕ್ಯ ಸುರೈರ್ಹಂತುಂ ಜನಯಕ್ಷೈರ್ನಾಸುರೈಸ್ತಥಾ ಸೋಯಂ ಕಶ್ಚಿತಿ ವಾಸತ್ವೋ ಮೃತ್ಯುಂ ಮರ್ತೇನ ಲಂಭಿತಃ. ದೇವತೆಗಳಿಗೂ ಅಸುರರಿಗೂ ಯಕ್ಷರಿಗೂ ಅವಧ್ಯನಾದವನು ಯಾರೋ ನಿರ್ಬಲ ಪ್ರಾಣಿಯಂತಿರುವ ಒಬ್ಬ ಮನುಷ್ಯನ ಕೈಯಲ್ಲಿ ಮೃತ್ಯುವನ್ನು ಹೊಂದಿದನಲ್ಲ. ಏವಂ ವದಂತ್ಯೋ ರುರುದುಸ್ತಸ್ಯ ತಾ ದುಃಖಿತಾ ಸ್ತ್ರಿಯಃ ಭೂಯ ಏವ ಚ ದುಃಖಾರ್ಥ ವಿಲೇಪುಶ್ಚ ಪುನಃ ಪುನಃ. ಹೀಗೆ ಮಾತುಗಳನ್ನಾಡುತ್ತಿರುವ ರಾವಣನ ಆ ದುಃಖಿತೆಯರಾದ ಸ್ತ್ರೀಯರು ಬಿಕ್ಕಿ ಬಿಕ್ಕಿ ಅಳತೊಡಗಿದರು. ಪುನಃ ದುಃಖಾತುರರಾಗಿ ಪದೇ ಪದೇ ವಿಲಾಪಿಸತೊಡಗಿದರು. ಅಶೃಣ್ವತಾ ಚ ಸುಹೃದಾಂ ಸತತಂ ಹಿತವಾದಿನಾಂ ಮರಣಾಯಾಹೃತಾ ಸೀತಾ ರಾಕ್ಷಸಾಶ್ಚ ನಿಪಾತಿತಾಃ ಏತಾಃ ಸಮಮಿದಾನೀಂ ತೇ ವಯಮಾತ್ಮಾ ಚ ಪಾತಿತಃ. ಪ್ರಾಣನಾಥ, ಸದಾ ಹಿತವನ್ನೇ ಹೇಳುವ ಸುಹೃದರ ಮಾತನ್ನು ನೀವು ಅಲಕ್ಷ್ಯ ಮಾಡಿದಿರಿ ಹಾಗೂ ಮೃತ್ಯುವಿಗಾಗಿ ಸೀತಾಪಹಾರ ಮಾಡಿದಿರಿ. ಇದರ ಫಲ ಈ ರಾಕ್ಷಸರು ಸತ್ತು ಹೋದರು ಹಾಗೂ ಈಗ ನೀವು ರಣರಂಗದಲ್ಲಿ ಮಡಿದು ನಮ್ಮನ್ನು ಮಹಾ ದುಃಖ ಸಾಗರದಲ್ಲಿ ಕೆಡಹಿದಿರಿ. ಬ್ರುವಾಣೋಪಿ ಹಿತಂ ವಾಕ್ಯಮಿಷ್ಟೋ ಭ್ರಾತಾ ವಿಭೀಷಣಃ ದೃಷ್ಟಂ ಪರುಷಿತೋ ಮೋಹಾತ್ ತ್ವಯಾತ್ಮವಧಕಾಂಕ್ಷಿಣ. ನಿಮ್ಮ ಪ್ರಿಯ ತಮ್ಮ ವಿಭೀಷಣನು ನಿಮಗೆ ಹಿತದ ಮಾತನ್ನು ಹೇಳುತ್ತಿದ್ದನು. ಆದರೂ ನೀವು ತಮ್ಮ ವಧೆಗಾಗಿಯೇ ಅವನನ್ನು ಕಟು ವಚನಗಳನ್ನು ಆಡಿದಿರಿ. ಅದರದ್ದೇ ಫಲವು ಈಗ ಪ್ರತ್ಯಕ್ಷವಾಗಿ ಕಂಡು ಬಂದಿದೆ. ಯದಿ ನಿರ್ಯಾತಿತಾತೆ ಸ್ಯಾತ್ ಸೀತಾ ರಾಮಾಯ ಮೈಥಿಲಿ ನನಃ ಸ್ಯಾದ್ವ್ಯಸನಂ ಘೋರಮಿದಂ ಮೂಲಹರಂ ಮಹತ್. ನೀವು ಮಿಥಿಲೇಶ ಕುಮಾರಿ ಸೀತೆಯನ್ನು ಶ್ರೀರಾಮನ ಬಳಿಗೆ ಮರಳಿಸಿದ್ದರೆ ಬೇರು ಸಹಿತ ನಮ್ಮ ವಿನಾಶ ಮಾಡುವ ಈ ಮಹಾಘೋರ ಸಂಕಟ ನಮ್ಮ ಮೇಲೆ ಬೀಳುತ್ತಿರಲಿಲ್ಲ. ವೃತ್ತಕಾಮೋ ಭವೇದ್ ಭ್ರಾತಾ ರಾಮೋ ಮಿತ್ರಕುಲಂ ಭವೇತ್ ವಯಂ ಚ ವಿಧವಾ ಸರ್ವಾ ಸಕಾಮಾನ ಚ ಶತ್ರಮಃ. ಸೀತೆಯನ್ನು ಮರಳಿಸಿದ್ದರೆ ನಿಮ್ಮ ತಮ್ಮ ವಿಭೀಷಣನ ಮನೋರಥ ಸಫಲವಾಗುತ್ತಿತ್ತು. ಶ್ರೀರಾಮನು ನಮ್ಮ ಮಿತ್ರ ಪಕ್ಷದಲ್ಲಿ ಬರುತ್ತಿದ್ದನು. ನಾವೆಲ್ಲರೂ ವಿಧವೆಯರಾಗುತ್ತಿರಲಿಲ್ಲ. ನಮ್ಮ ಶತ್ರುಗಳ ಕಾಮನೆ ಪೂರ್ಣವಾಗುತ್ತಿರಲಿಲ್ಲ. ತ್ವಯಾ ಪುನರ್ನೃಶಂಸೇನ ಸೀತಾಂ ಸಂವೃಂಧತಾ ಬಲಾತ್ ರಾಕ್ಷಸಾಮಯಮಾತ್ಮಾ ಚ ತ್ರಯಂ ತುಲ್ಯಂ ನಿಪಾತಿತಂ. ಆದರೆ ಸೀತೆಯನ್ನು ಬಲವಂತವಾಗಿ ಬಂಧಿಸಿಟ್ಟು ರಾಕ್ಷಸರನ್ನು, ಸ್ತ್ರೀಯರಾದ ನಮ್ಮನ್ನು ಹಾಗೂ ತನ್ನನ್ನು ಹೀಗೆ ಮೂವರನ್ನು ಒಟ್ಟಿಗೆ ವಿಪತ್ತಿನಲ್ಲಿ ಕೆಡುವಂತಹ ನಿಷ್ಠುರರಾದಿರಲ್ಲ. ನ ಕಾಮಕಾರ
ಕಾಮಂ ವಾ ತವ ರಾಕ್ಷಸ ಪುಂಗಮ ದೈವಂ ಚೇಷ್ಟಯತೆ ಸರ್ವಂ ಹತಂ ದೈವೇನ ಹನ್ಯತೆ. ರಾಕ್ಷಸ ಶ್ರೇಷ್ಠನೇ, ನಿಮ್ಮ ಸ್ವೇಚ್ಛಾಚಾರವೇ ನಮ್ಮ ವಿನಾಶಕ್ಕೆ ಕಾರಣವಾಯಿತು ಎಂಬ ಮಾತಲ್ಲ. ವಿಧಿಯೇ ಎಲ್ಲವನ್ನೂ ಮಾಡುತ್ತದೆ. ದೈವದಿಂದಲೇ ಎಲ್ಲರೂ ಹತರಾಗುತ್ತಿರುತ್ತಾರೆ. ವಾನರಾಣಾಂ ವಿನಾಶೋಯಂ ರಾಕ್ಷಸಾನಾಂ ಚ ತೇ ರಣೇ ತವ ಚೈವ ಮಹಾಬಾಹೋ ದೈವಯೋಗಾದುಪಾಗತಃ. ಮಹಾಬಾಹು, ಈ ಯುದ್ಧದಲ್ಲಿ ವಾನರರ, ರಾಕ್ಷಸರ ಮತ್ತು ನಿಮ್ಮ ವಿನಾಶವು ದೈವಯೋಗದಿಂದಲೇ ಆಗಿದೆ. ನೈವಾರ್ಥೇನ ಚ ಕಾಮೇನ ವಿಕ್ರಮೇಣ ಚ ವಿಕ್ರಮೇಣ ನ ಚಾಜ್ಞಯ ದೈವ ಗತಿರ್ಲೋಕೆ ನಿವರ್ತಯಿತು ಮುದ್ಯತ. ಜಗತ್ತಿನಲ್ಲಿ ಫಲ ಕೊಡಲು ಉದ್ಯುಕ್ತವಾದ ವಿಧಿಯ ವಿಧಾನವನ್ನು ಯಾರು ಧನದಿಂದ, ಕಾಮನೆಯಿಂದ, ಪರಾಕ್ರಮದಿಂದ ಅಥವಾ ಶಕ್ತಿಯಿಂದ ಬದಲಿಸಲಾರನು. ವಿಲೇಪುರೇವಂ ದೀನಾಸ್ತ ರಾಕ್ಷಸಾಯಧಿಪಯೋಷಿತಃ ಕುರರ್ಯ ಇವ ದುಃಖಾರ್ಥ ಬಾಷ್ಪ ಪರ್ಯಾಕುಲೇಕ್ಷಣಾಃ. ಹೀಗೆ ರಾಕ್ಷಸರಾಜನ ಎಲ್ಲ ಪತ್ನಿಯರು ದುಃಖದಿಂದ ಪೀಡಿತರಾಗಿ ಕಣ್ಣೀರು ತುಂಬಿ ದೀನ ಭಾವದಿಂದ ಹೆಣ್ಣು ಕುಕ್ರಿಯಂತೆ ವಿಲಾಪಿಸತೊಡಗಿದರು. ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಯುದ್ಧಕಾಂಡದಲ್ಲಿ 110ನೆಯ ಸರ್ಗ ಪೂರ್ಣವಾಯಿತು. ನಮಸ್ತೆ ಶಾರದಾ ದೇವಿ, ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.